ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಒಳ್ಳೆ ಲೈಫ್ ಕೊಟ್ಟೆ ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನೋಡ್ತಾ ಇರ್ಬೋದು, ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟು ಇವಾಗ ಬಂದುಬಿಟ್ಟು ಮಧುರ ಕಸ ಎಲ್ಲ ಹೊಡೆದಾಕ್ತಾ ಇದ್ದಾಳೆ. ನಾನು ಬಂದು ಅಡುಗೆ ಮಾಡ್ತಾಯಿದ್ದೀನಿ. ತೊಗರಿಕಾಳು ಇತ್ತು, ನೆನ್ನೆ ತೊಗರಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಈ ತೊಗರಿಕಾಳು ಹೆಂಗೆ ಅಂದರೆ ಒಂದೊಂದು ಒಣಗಿರೋ ಕಾಳು ಕೂಡ ಇದೆ, ನೋಡ್ತಾ ಇರ್ಬೋದು, ಹಣ್ಣು ಹತ್ತಿರೋಂಥ ಕಾಳು. ಹಂಗಾಗಿ ಅದನ್ನ ಸ್ವಲ್ಪ ಕುದಿಯೋಕ್ಕಿಡೋಣ ಅಂತ ಹೇಳ್ಬಿಟ್ಟು ಕುದಿಯೋಕ್ಕಿಟ್ಟು ಈ ಕಡೆ ಸಾಂಬಾರಿಗೆ ಒಗ್ಗರಣೆಗೆ ಹಾಕಿದ್ದೀನಿ. ಕರಿಬೇವು ಇಲ್ದಿರೋ ಅಡುಗೆನೇ ಅಲ್ಲ ಅಂತ ಅನಿಸುತ್ತೆ. ಒಂಥರ ಏನೋ ಬೇಜಾರು ಕರಿಬೇವು ಒಗ್ಗರಣೆಗೆ ಹಾಕಿದ್ರೆ. ಕರಿಬೇವು ಫುಲ್ಲು ಸೀಡಿ ಬಿದ್ದಿದೆ ನಮ್ಮ ಹತ್ರ, ಹಾಗಾಗಿ ಕರಿಬೇವು ಹಾಕಿಲ್ಲ. ಇವಾಗ ಬಂದುಬಿಟ್ಟು ಬೇಯಿಸಿಟ್ಕೊಂಡಿರೋಂಥ ಕಾಳು ಹಾಕ್ತಿದ್ದೀನಿ. ಬೇಯಿಸಿರೋದು ಅಂದರೆ ಫುಲ್ಲು ಬೇಯಿಸ್ಕೊಂಡಿರೋಂಥದ್ದಲ್ಲ, ಸುಮ್ಮನೆ ಲೈಟಾಗಿ ನೀರು ಕುದಿಯೋ ಥರ ಆದಾಗ ಆ ನೀರು ಬಸಿದ್ಬಿಟ್ಟು ಕಾಳೆಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ಥರ ಮಾಡಿದರೆ ಸ್ವಲ್ಪ ಬಲ್ತಿರೋಂಥ ಕಾಳು ಮತ್ತು ಕೆಂಪತ್ತಿರೋಂಥ ಕಾಳು ಬೇಗ ಬೇಯುತ್ತೆ ಅಂತ, ಚೆನ್ನಾಗೂ ಕೂಡ ಇರುತ್ತೆ. ಇವಾಗ ಬಂದುಬಿಟ್ಟು ಖಾರ ಎಲ್ಲ ಹಾಕಿದ್ದೀನಿ. ಇವತ್ತು ಬಂದುಬಿಟ್ಟು ಗೃಹ ಪ್ರವೇಶ ಇದೆ ನಮ್ಮ ಅವ್ರ ಮನೆಯಲ್ಲಿ. ನಿಮ್ಮ ತಮ್ಮಲೇನು ನೋಡಿದ ತಕ್ಷಣ ಗೊತ್ತಾಗಿರ್ಬೋದು. ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೋದರ ಮಾವನ ಮನೆ ಗೃಹ ಪ್ರವೇಶ. ಭಾಳ ದಿನಗಳಾಗಿತ್ತು ಅವ್ರ ಮನೆಗೆ ಫಂಕ್ಷನ್ಗೆಲ್ಲ ಹೋಗಿ. ಅವರು ಇಷ್ಟು ದಿನ ಬಂದುಬಿಟ್ಟು ಕೇರ್ಪೇಟೆಯಲ್ಲಿದ್ದರು, ಮಂಡ್ಯದ ಹತ್ರ. ಇವಾಗ ಅವ್ರಿಗೆ ಡ್ಯೂಟಿ ಇಲ್ಲಿ ಚಿತ್ರದುರ್ಗದ ಕಡೆ ಆಗಿದೆ, ಹಳ್ಳಿಗೆ. ಹಂಗಾಗಿ ಇಲ್ಲೇ ಮನೆ ಕಟ್ಟಿದ್ರು. ಅವ್ರು ಹೋಗಲೇ 2 ವರ್ಷ ಆಯಿತು ಬಂದು. ನಮ್ಮ ಅತ್ತೆ ಒಬ್ಬರೇ ಪಾಪ ಎಲ್ಲ ಮೇಂಟೈನ್ ಮಾಡಿಕೊಂಡು ಮನೆಯೆಲ್ಲ ನೋಡಿಕೊಂಡು ಮಗಳನ್ನ ಓದಿಸ್ತಾ ಇಲ್ಲೇ ಇದ್ದರು. ಮಾವ ಇನ್ನು ಡ್ಯೂಟಿ ಅಲ್ಲೇ ಮಾಡ್ತಾಯಿದ್ರು. ಈ ವರ್ಷವೇ ಇನ್ನು ಬಂದಿರೋಂಥದ್ದು ನಮ್ಮ ಮಾವ. ಹಂಗಾಗಿ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಕೆಲಸಗಳಾಗಲಿ ಅಂತ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಮಧುರ ಇರೋದ್ರಿಂದ ನನಗೆ ಯಾವುದೇ ಕಷ್ಟ ಆಗ್ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಲೇಟಾಗಿ ಎದ್ದೇಳ್ತಾ ಇದ್ದಿದ್ದು. ಇನ್ನು ಮಧುರ ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೋಗಿದ್ದಾಳೆ. ಇವಾಗ ಅನ್ನ ಆಗಿದೆ, ಇನ್ನೇನು ಮುದ್ದೆನೂ ಆಯಿತು, ಸಾಂಬಾರು ಆಯಿತು. ಅವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದ ತಕ್ಷಣ ಊಟಕ್ಕಿಟ್ಟು ವೇದು ಪಾಪಗೆ ಊಟ ಮಾಡಿಸು ಅಂತ ಹೇಳ್ಬಿಟ್ಟು ನಾವು ಹೊರಡೋ ಅಂಥದ್ದು. ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಬಿಸಿ ಮುದ್ದೆ ತೊಗರಿಕಾಳು ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಏನು ಮಾಡ್ತೀರಾ, ಊಟ ಮಾಡೋಕ್ಕೆ ಟೈಮ್ ಇಲ್ಲ. ಮಧುರ ಬಂದುಬಿಟ್ಟು ಇನ್ನೇನು ಪಾತ್ರೆ ಎಲ್ಲ ತೊಳೆದ್ಲು. ಹಾಗಾಗಿ ಪ್ಲೇಟ್ ಆವಾಗಲೇ ಮುಚ್ಚಿಂದ ಏನಿತ್ತು ಎಲ್ಲನೂ ತೊಳೆಯೋದಕ್ಕೆ ಕೊಟ್ಟೆ. ಹೆಂಗೋ ಅದು ಕೂಡ ತೊಳೆದ್ಬಿಡ್ತಾಳಂತ. ಮತ್ತು ನಾವು ಹೊರಟುಬಿಟ್ರೆ ಒಳಗೆ ಸೇರಿದಾಳಂತ ಮತ್ತೆ ಹೊರಗೆ ಬರಲ್ಲ. ಹಂಗಾಗಿ ಇನ್ನು ವೇದು ಪಾಪನ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಅವ್ರ ಅಪ್ಪಾಜಿ ಬೇಡ ಅಂತಿದ್ದಾರೆ, ನಾನಂತೂ ಕರ್ಕೊಂಡು ಹೋಗ್ಬೇಕಂತಿದ್ದೆ. ಮುದ್ದೆ ಎಲ್ಲ ಕಟ್ಟಿಟ್ಟಿದ್ದಾಯಿತು, ಸ್ನಾನ ಕೂಡ ಮಾಡಿಬಿಟ್ಟು ನೈಟ್ ಬಂದುಬಿಟ್ಟು ಬೇರೆ ಸೀರೆ ಟೈಪ್ ಮಾಡಿಟ್ಟಿದ್ದೆ. ಆದರೆ ಅದು ಯಾಕೋ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಇದು ತಗೊಂಡಿದ್ದೀನಿ. ಇದು ಬಂದುಬಿಟ್ಟು ಸೀರೆ ವೇದು ಪಾಪು ಮುಡಿ ತೆಗೆಸುವಾಗ ತಂದಿರೋಂಥ ಸೀರೆ, ಅಮ್ಮ ತಂದಿರೋಂಥದ್ದು. ಇನ್ನು ಬೇಗ ರೆಡಿ ಆಗಿಬಿಟ್ಟು ಬಂದ್ವಿ. ನಮ್ಮ ಮನೆಯವರು ಸ್ವಲ್ಪ ಬೇಗ ಅರ್ಜೆಂಟ್ ಇರೋದ್ರಿಂದ ಫುಲ್ಲು ಸ್ಟ್ರಿಕ್ ಆ್ಯಂಡ್ ಸೀರಿಯಸ್ ಆಗಿ ಇದ್ದಾರೆ. ಹಾಗಾಗಿ ನಾನು ಕೂಡ ಅದೇ ಥರ ನೋಡ್ತಾ ಇದ್ದೀನಿ ಅವರನ್ನು. ಇನ್ನು ಹೊರಟಿ ನಮ್ಮ ನಡೆ ದುರ್ಗದ ಕಡೆ ಅಂತ. ದಿನ ಊಟ ಆಯಿತು, ಊಟ ಮುಗಿಸಿ ಬಂದಿದ್ದಾರೆ. ನಾನೇನು ಊಟ ಮಾಡಿಲ್ಲ, ಅಲ್ಲೇ ತಿಂಡಿ ತಿಂದ್ರಾಯ್ತು ಅಂತ ಹೊರಟಿದ್ದೀನಿ. ನನ್ನ ತಂಗಿರು ಇಬ್ಬರೂ ಕೂಡ ಬರ್ತಾಯಿದ್ದಾರೆ. ಅವ್ರ ಜೊತೆಗೆ ಮಾಡಿದ್ರಾಯ್ತು ಅಂತ ಹೋಗ್ತಾ ಇದ್ದೀನಿ. ಇವ್ರಿಗೆ ಬಾಕ್ಸಿಗೆ ನಡುವೆ ಹಾಕ್ಕೊಡ್ತಾ ಇಲ್ಲ, ಬೇಡ ಅಂತಾರೆ ಅವರು. ಹಂಗಾಗಿ ಮುದ್ದೆ ಅನ್ನ ಊಟ ಮಾಡಿ ಬಂದಿದ್ದಾರೆ. ಇವತ್ತು ಸ್ವಲ್ಪ ಅವ್ರಿಗೆ ಲೇಟ್ ಆಗಿಬಿಡ್ತು ಅಂಗಡಿಗೆ ಹೋಗೋದಕ್ಕೆ. ಹಂಗಾಗಿ ಸ್ವಲ್ಪ ಗುರು ಅಂತ ಇದ್ದಾರೆ. ಮತ್ತು ಪಾರ್ಸಲ್ ಕೂಡ ಇತ್ತು, ಹಂಗಾಗಿ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಅವ್ರಿಗೆ ಪಾರ್ಸಲ್ ಎತ್ಕೊಂಡು ಬರೋಕ್ಕಂತ ಹೋಗ್ತಾ ಇದ್ದಾರೆ. ನನ್ನನ್ನು ಈ ಕಡೆ ಬಿಟ್ಟು ಹೋಗ್ರಿ ಅಂದ್ರೂ ಕೇಳಲಿಲ್ಲ. ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ಬೇಗ ರಜಾ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಟೈಮ್ ಬಂದು ಆವಾಗಲೇ 11 ಗಂಟೆ ಆಗಿ ಹೋಗಿತ್ತು. ಇನ್ನೇನು ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿನು ಹಳ್ಳಿ ಲೈಫ್ ಕೊಟ್ಟೆ ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನಮ್ಮ ಮಾವ ಅವ್ರ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಹೊಸ ಮನೆ ಕಟ್ಟಿದ್ದಾರೆ. ಹಂಗಾಗಿ ಗೃಹ ಪ್ರವೇಶಕ್ಕೆ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಮನೆಯವರು. ನನ್ನನ್ನು ಬಿಟ್ಬಿಟ್ಟು ಅವ್ರ ಅಂಗಡಿಗೆ ಹೋಗ್ತಾರೆ. ನೋಡಬೇಕು, ಬಸ್ಸಿಗೆ ಹೋಗು ಅಂತ ಹೇಳಿ ಮೊದಲು ಅವ್ರು ಹೋಗೋದು ಬೇಡ ಅಂತ ಹೇಳಿದರು. ಆಮೇಲೆ ಬಸ್ಸಿಗೆ ಹೋಗು ಅಂತ ಹೇಳಿದರು. ಅದಾದಮೇಲೆ ಅವರೇ ಕರ್ಕೊಂಡು ಬಂದಿದ್ದಾರೆ.
ಇನ್ನು ಮನೆ ಹತ್ರನೇ ಕರ್ಕೊಂಡು ಬಂದುಬಿಟ್ಟು ಹೋದರು. ಇನ್ನು ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿರು ಎಲ್ಲರೂ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಇವರು ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಪಿಂಕ್ ಕಲರ್ ಬಾರ್ಡ್ರ್, ಅವರು ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮನಿಗಿಂತ ದೊಡ್ಡವರು. ಮತ್ತು ತಲೆ ಕಟ್ಟಿದಾರಲ್ಲ, ಅವರು ನಮ್ಮ ಅಜ್ಜಿ. ಇವ್ರು ಬಂದುಬಿಟ್ಟು ನಮ್ಮ ಅಜ್ಜಿ ತಂಗಿ, ಗ್ರೀನ್ ಸ್ಯಾರಿ ಹಾಕ್ಕೊಂಡಿರೋರು. ಇವರು ಅಷ್ಟೇ. ಇನ್ನು ನನ್ನ ಪಕ್ಕ ಕೂತಿರೋರು ಚಿಕ್ಕ ತಂಗಿ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿ ಅಕ್ಕ ಒಬ್ಬರಿದ್ದರು, ಅವರಿಲ್ಲ ಇವಾಗ. ಎಲ್ಲರ ಹತ್ರನೂ ಮಾತಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮ ಅಜ್ಜಿರ ಹತ್ರ, ಎಲ್ಲರ ಹತ್ರನೂ. ಮತ್ತು ಒಳಗಡೆ ಹೋಗ್ಬಿಟ್ಟು ತಂದಿರೋಂಥ ಬಟ್ಟೆ ಕೊಟ್ಟು ಫೋಟೋ ತೆಗೆಸ್ಕೊಂಡು ಬಂದೆ. ನಮ್ಮ ಅತ್ತೆ ತಿಂಡಿ ತಿನ್ನು ಇರು ಸಂಜೆವರೆಗೂ ಅಂತೆಲ್ಲ ಹೇಳಿದರು. ಸರಿ ಅತ್ತೆ ಅಂತ ಹೇಳಿ ಇವಾಗ ನನ್ನ ತಂಗಿರು ಕೂಡ ಬಂದರು. ಹಾಗಾಗಿ ಮನೆಯೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಫೋನ್ ಬಂದಿತ್ತು, ಹಂಗಾಗಿ ಫೋನ್ ಕಾಲು ಮಾತಾಡಿ ಆರಾಮಾಗಿ ಕೂತ್ಕೊಂಡಿದ್ವಿ. ಮತ್ತು ಇವಾಗ ಬಂದು ನೋಡ್ತಾ ಇರ್ಬೋದು, ಮನೆಯೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲನೂ ಸುತ್ತಾಡಿಬಿಟ್ಟು ಮತ್ತು ಬನ್ನಿ ಸ್ವಲ್ಪ ಮೇಲ್ಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಾನು ಬಂದ ತಕ್ಷಣ ಮನೆಯೆಲ್ಲ ಏನೂ ನೋಡೋಕ್ಕೆ ಹೋಗಿರಲಿಲ್ಲ, ಹಾಗಾಗಿ ಇವ್ರ ಜೊತೆನೇ ಹೋಗೋಣ ಅಂತ ಇದ್ದೆ. ಸುಮ್ಮನೆ ಕೂತಿದ್ದೆ. ತಿಂಡಿ ಕೂಡ ತಿನ್ನಲಿಲ್ಲ, ಟೈಮ್ ಆಗಿತ್ತು. ನಾವಿಲ್ಲಿ ಬಂದಿದ್ದು ಒಂದು 11:15 ಆಗಿತ್ತು. ಸಾರಿ 10:15 ಅಲ್ಲ, 11:15 ಆಗಿತ್ತು. ತಿಂಡಿ ಜೊತೆ ಅವ್ರು ಬಂದಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಮತ್ತು ನಮ್ಮ ವಿಕ್ಕು ಚಿರು ಬಂದಿದ್ದರು. ವೇದಪಾಪನ ಕೇಳಿದರು, ವೇದಪಾಪು ಎಲ್ಲಿ ಅಂತ ಹೇಳ್ಬಿಟ್ಟು. ವೇದಪಾಪು ಇಲ್ಲದೇ ತುಂಬ ಬೇಜಾರಾದರು ಅವರು ಕೂಡ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಅಂತ. ಇದು ಬಂದುಬಿಟ್ಟು ಸೆಕೆಂಡ್ ಫ್ಲೋರ್. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಅಷ್ಟೇ ನೋಡ್ಬೋದು, ಒಂದು ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿ ಆರಾಮಾಗಿರ್ಬೋದು, ಈ ಥರ ಕಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾವೆಲ್ಲ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಥರ ಮನೆ ನಮ್ಮ ಫ್ಯಾಮಿಲಿಯಲ್ಲಿ ಕಟ್ಟಿರೋವಂಥದ್ದು. ಇದು ಬಂದುಬಿಟ್ಟು 2ನೇ ಸರಿ ಕಟ್ಟಿರೋವಂಥ ಮನೆ. ಕೇರ್ಪೇಟೆಯಲ್ಲಿ ಕೂಡ ಅವರು ಮನೆ ಕಟ್ಟಿದ್ರು. ಆವಾಗ ಪಾಪು ಸಣ್ಣವಳಿದ್ಲು, ಮೀನು ಪುಟ್ಟಿ, ಹಾಗಾಗಿ ಅವಾಗ ಹೋಗೋಕ್ಕಾಗಿರಲಿಲ್ಲ. ಮತ್ತು ನನ್ನನ್ನಂತೂ ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಅಂತ ಎಲ್ಲರೂ ಕೇಳಿದರು. ಇನ್ನು ವಿನು ಅಲ್ಲೇ ಇದ್ದಾಳೆ, ಮಧುರ ಹತ್ರ. ವೇದು ಪಾಪನ ಬಿಟ್ಟು ಬಂದಿದ್ದೀನಿ, ಟೈಮಿಗೆ ಸರಿಗೆ ಬಸ್ ಇರಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೆ. ನೋಡ್ತಾ ಇರ್ಬೋದು, ನಮ್ಮ ಚಿರು, ನೇತ್ರ, ನಾನು, ಅಮ್ಮ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮತ್ತು ಇನ್ನು ಊಟಕ್ಕೆ ಹೋಗಬೇಕು, ಇವ್ರ ಜೊತೆನೇ ಊಟಕ್ಕೆ ಹೋಗೋರಾಯಿತು ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ಇನ್ನು ಪಂಕ್ತಿ ನಡೀತಾ ಇದೆ. ಆ ಪಂಕ್ತಿ ಮುಗಿದ ತಕ್ಷಣ ನಾವು ಊಟಕ್ಕೆ ಹೋಗೋವಂಥದ್ದು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನ್ನ ತಂಗಿರು ಮತ್ತು ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ ಎಲ್ಲರನ್ನ ನೋಡಿಬಿಟ್ಟು. ಮತ್ತು ಈ ರೂಮು ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ನಮ್ಮ ಇದನ್ನ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಬಂದೆ. ಕಬೋರ್ಡ್ ಆಗಿರ್ಬೋದು ಎಲ್ಲನೂ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಮತ್ತೊಮ್ಮೆ ಊಟ ಮಾಡಿಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಹೊರಗಡೆ ಬಂದ್ವಿ. ಹೇಳೋಗೋಣ ನಮ್ಮ ಅತ್ತೆ, ನಮ್ಮ ಮಾವನಿಗೆ ಅಂತ ಹೇಳ್ಬಿಟ್ಟು. ನಮ್ಮ ಮಾವ ಸ್ವಲ್ಪ ಆವಾಗಲೇ ಬ್ಯುಸಿ ಇದ್ದರು, ಹಾಗಾಗಿ ಇವಾಗ ನಮ್ಮ ಮಾವನ ಜೊತೆನೂ ಕೂಡ ಫೋಟೋ ತೆಗೆಸ್ಕೊಂಡು ಸೊಸೆಯರೆಲ್ಲರೂ ಬರ್ತಾ ಇದ್ದೀವಿ. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಚಟ್ನಿಗೆ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಎಲ್ಲ ಸುಲಿತಾ ಇದ್ದೀನಿ. ವೇದು ಪಾಪು ಅಂತೂ ಒಂದೇ ಹಿಂಸೆ, ನೀನು ಯಾಕೆ ನಾನು ಬಿಟ್ಟು ಹೋದೆ, ನೀನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತೆಲ್ಲ ಕೇಳ್ತಾ ಇದ್ದಾನೆ. ಇಲ್ಲ ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ದಿನ ಹೋದಾಗ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದೆ. ಅದಾದಮೇಲೆ ಅವನು ಆಟ ಆಡ್ತಾ ಇದ್ದಾನೆ. ಇನ್ನು ಫಂಕ್ಷನ್ನಲ್ಲಿ ನನಗನ್ಸಿದ್ದು ಏನಂದರೆ, ನಮ್ಮಮ್ಮ ಇದ್ದಿದ್ದರೆ ತುಂಬ ಚೆನ್ನಾಗಿ ಅಡ್ಡಾಡ್ತಾಯಿದ್ರು. ನಮ್ಮ ಅಮ್ಮನಿಗೆ ತುಂಬ ಆಸೆ ಫಂಕ್ಷನ್ಗಳೆಲ್ಲ ಅಂದರೆ. ಮತ್ತು ನಮ್ಮ ಅಪ್ಪಾಜಿ ಕೂಡ ಇದ್ದಿದ್ದರೆ ಇವತ್ತು ನಮ್ಮ ಅಪ್ಪಾಜಿನ ನಾನು ನೋಡಿ ಕಣ್ಣು ತುಂಬ್ಕೋಬೋದಾಗಿತ್ತು ಅಂತ ತುಂಬ ನೆನಪಾದರು ಅಪ್ಪ ಮತ್ತು ಅಮ್ಮ. ಅಪ್ಪ ಹೋಗಬಾರ್ದಾಗಿತ್ತು ಅಂತ ತುಂಬ ಅಂದರೆ ತುಂಬ ಬೇಜಾರು, ಸಂಕಟ ಆಗುತ್ತೆ. ಇಂಥ ಫಂಕ್ಷನ್ಗಳೆಲ್ಲ ಆದರೆ ಅವರು ತುಂಬ ಮುತುವರ್ಜಿಯಿಂದ ತುಂಬ ಇಷ್ಟಪಟ್ಟು ಮುಂದೆ ನಿಂತು ಎಲ್ರಿಗೂ ಊಟ ಮಾಡಿಸೋದಾಗಲಿ ಈ ಥರ ಎಲ್ಲ ಹೇಳ್ತಾಯಿದ್ರು. ಬೇಜಾರಾಯಿತು. ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ನನಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.